ಹತ್ಯೆಗೀಡಾದಂಥ ಸುಹಾಸ್ ಶೆಟ್ಟಿ ಅವರ ಮನೆಗೆ ನಾನು ಹೋಗಿದ್ದೆ. ಅವರ ತಂದೆ ತಾಯಿಯವರನ್ನು ಭೇಟಿ ಮಾಡಿದ್ದೆ. ಈ ಪ್ರಕರಣವನ್ನು NIA ತನಿಖೆಗೋಸ್ಕರ ಭಾರತೀಯ ಜನತಾ ಪಕ್ಷ ಪ್ರತಿಪಕ್ಷವಾಗಿ ಯಾಕೆ ಒತ್ತಾಯಿಸುತ್ತೆ ಅಂದರೆ, ಈ ಹತ್ಯೆಯ ಪ್ರಕರಣದಲ್ಲಿರುವಂಥ ಸೂಕ್ಷ್ಮತೆಯನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಸುಹಾಸ್ ಶೆಟ್ಟಿ ಅವರ ತಾಯಿಯವರು ಹೇಳ್ತಾರೆ, ನನ್ನ ಮಗನನ್ನು ಪೊಲೀಸರು 1 ವಾರದಿಂದ ಅವನ ಹಿಂಬಾಲಿಸಿ ಕನಿಷ್ಠ ಅವನ ಆತ್ಮರಕ್ಷಣೆಯನ್ನು ಮಾಡಿಕೊಳ್ಳಲಾಗದಷ್ಟು ಅವನನ್ನು ನಿಶಸ್ತ್ರಗೊಳಿಸಿ, ಅದೇ ಸಂದರ್ಭದಲ್ಲಿ ಅವನ ಹತ್ಯೆ ಮಾಡಿದಂಥ ವಿರೋಧಿಗಳಿಗೆ ಅವನ ಚಲನವಲನಗಳನ್ನು ರವಾನೆ ಆಯಿತು ಇಲಾಖೆಯ ಮೂಲಕ ಅನ್ನುವಂಥ ಗಂಭೀರವಾದಂಥ ಆರೋಪಗಳನ್ನು ಮಾಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಇದನ್ನು ರಾಷ್ಟ್ರೀಯ ತನಿಖಾ ದಳ ತನಿಖೆ ಮಾಡಿದರೆ ಮಾತ್ರ ಅಪರಾಧಿಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಕಾನೂನು ಚೌಕಟ್ಟೊಳಗೆ ತರಲಿಕ್ಕೆ ಆಗ್ತದೆ ಅನ್ನೋದು ನಮ್ಮ ಭಾವನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮಾನ್ಯ ಗೃಹ ಮಂತ್ರಿಗಳು ಪರಮೇಶ್ವರ್ ಅವರು ನ್ಯಾಯನಿಷ್ಠುರವಾದಂಥ ಕ್ರಮಗಳನ್ನು ಕೈಗೊಳ್ತಾರೆ ಅಂತ ನಾವು ಭಾವಿಸಿದ್ದೆವು. ಆದರೆ ಗೃಹ ಮಂತ್ರಿಗಳು ಮತ್ತು ಉಸ್ತುವಾರಿ ಮಂತ್ರಿಗಳು ಕನಿಷ್ಠ ಅಲ್ಲಿಯ ಜನಪ್ರತಿನಿಧಿಗಳನ್ನು ಕರೆದು ಸೌಜನ್ಯಕ್ಕೆ ಮಾತಾಡಿಸುವಂಥ ಕೆಲಸಗಳನ್ನು ಮಾಡಿಲ್ಲ. ಅಲ್ಲಿರುವಂಥ 8 ಜನ ಶಾಸಕರಲ್ಲಿ ಇಬ್ಬರು ಕಾಂಗ್ರೆಸ್ನವರಿದ್ದರು, ಸ್ಪೀಕರು ಸೇರಿದಂತೆ. ಅವರನ್ನು ಸೇರಿದಂತೆ ಎಲ್ಲ MLAಗಳನ್ನು MLCಗಳನ್ನು ಕರೆದು ಮಾತಾಡಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು, ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವುದು ಹೇಗೆ, ನಿಮ್ಮ ಸಲಹೆಗಳೇನು ಅಂತ ಕನಿಷ್ಠ ಕೇಳುವಂಥ ಸೌಜನ್ಯವನ್ನು ಗೃಹ ಮಂತ್ರಿಗಳು ಮತ್ತು ಉಸ್ತುವಾರಿ ಮಂತ್ರಿಗಳು ಮಾಡಿಲ್ಲ. ಬದಲಾಗಿ ನೋವಿನ ಸಂಗತಿ ಅಂದರೆ, ಆ ಹತ್ಯೆ ಮಾಡಿದಂಥ ಆರೋಪಿಗಳಿದ್ದಾರಲ್ಲ, ಅವರ ಬಗ್ಗೆ ಸಹಾನುಭೂತಿ ಇರುವಂಥ ವ್ಯಕ್ತಿಗಳ ಜೊತೆಯಲ್ಲಿ ಸರ್ಕಾರ ಮಂಡಿಯೂರಿದ್ದು ಬಹಳ ನೋವಿನ ಸಂಗತಿ ಅಂತ ಅನಿಸುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಜಿಲ್ಲೆಯ ಎಲ್ಲ ಶಾಸಕರು MP ಗಳು ಒಟ್ಟು ಸೇರಿ ಇದನ್ನು NIA ತನಿಖೆ ಮಾಡಬೇಕು ಅಂಥೇಳಿ ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಪ್ರತಿಪಕ್ಷವಾಗಿ ಎಲ್ಲರೂ ಕೂಡ ಒಟ್ಟಾಗಿ ಒತ್ತಾಯ ಮಾಡ್ತಾ ಇದ್ದೇವೆ. ಕೇಂದ್ರದ ಗೃಹ ಮಂತ್ರಿಗಳನ್ನು ನೋಡುವಂಥ ಯೋಚನೆ ನಮಗಿದೆ. ನಾನು ರಾಜ್ಯ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರಿಗೆ, ನೀವು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡೋದು ಮಾತ್ರ ಅಲ್ಲ, ಇದರ ಬಗ್ಗೆ ನಿಮ್ಮೇಲಿರುವಂಥ ಆತಂಕ ನಿವಾರಣೆ ಆಗಬೇಕಾದ್ರೆ, ನಿಮ್ಮಲ್ಲಿರುವಂಥ ಅನುಮಾನ ನಿವಾರಣೆ ಆಗಬೇಕಾದ್ರೆ ಇದನ್ನು NIA ತನಿಖೆಗೆ ಒಪ್ಪಿಸಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇನೆ. ಕಾಶ್ಮೀರದ ಮೂಲಕ ಭಯೋತ್ಪಾದಕರು ಬಂದು ಮುಕ್ತ ಭಾರತೀಯ ನಾಗರಿಕರನ್ನ, ಪ್ರವಾಸಿಗರನ್ನ ಹತ್ಯೆ ಮಾಡಿರುವುದನ್ನು ಖಂಡಿಸಿ ನಮ್ಮ ದೇಶದ ಜನ ಭಯೋತ್ಪಾದಕರಿಗೆ ಬಲಿ ಕೊಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದಂಥ ಪಾಕಿಸ್ತಾನದ ಭಯೋತ್ಪಾದನೆಯ ವಿರುದ್ಧ ಕೇಂದ್ರ ಸರ್ಕಾರ ಕಠಿಣವಾದಂಥ ಕ್ರಮಕ್ಕೆ ಕೈ ಇಕ್ಕಿದ್ದನ್ನು ಇಡೀ ದೇಶದ ಜನತೆ ಸ್ವಾಗತ ಮಾಡಿದ್ದಾರೆ. ಯುದ್ಧ ಆದರೂ ಕೂಡ ಇಡೀ ಭಾರತ ಕೇಂದ್ರ ಸರ್ಕಾರ ಜೊತೆಯಲ್ಲಿ ನಿಲ್ಲುತ್ತೆ. ಯಾವುದೇ ಪಕ್ಷ, ಯಾವುದೇ ಪಾರ್ಟಿಯನ್ನು ಮೀರಿ ಒಟ್ಟಾಗಿ ನಮ್ಮ ದೇಶ ಅನ್ನುವಂಥ ದೃಷ್ಟಿಯಿಂದಾಗಿ ಈ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡಲಿಕ್ಕೆ ಹೊರಟು ಪಾಕಿಸ್ತಾನದ ಮೇಲೆ ಯುದ್ಧಕ್ಕೆ ಸನ್ನದ್ಧರಾದಂಥ ಕೇಂದ್ರ ಸರ್ಕಾರಕ್ಕೆ ಭಾರತದ ಸರ್ವರು ಒಟ್ಟಾಗಿ ಒಂದಾಗಿ ಬೆಂಬಲ ಕೊಡುವಂಥ ಯೋಚನೆ ಇದೆ. ಕೇಂದ್ರ ಸರ್ಕಾರ ಏನು ನಿರ್ದೇಶನ ಕೊಡುತ್ತೆ ಅದನ್ನೆಲ್ಲವನ್ನು ಚಾಚು ತಪ್ಪದೆ ಮಾಡ್ತೇವೆ. ಒಟ್ಟಾರೆ ಪಾಕಿಸ್ತಾನದ ಮೂಲಕ ಹೋಗುವಂಥ ಭಯೋತ್ಪಾದನೆ ಸಂಪೂರ್ಣವಾಗಿ ನಿಗ್ರಹ ಆಗುವವರೆಗೆ ಕೇಂದ್ರ ಸರ್ಕಾರ ಹೆಜ್ಜೆ ಇಡಬೇಕು ಅನ್ನೋದು ನಮ್ಮ ಆಗ್ರಹ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.